ಜಿಲ್ಲೆಗೆ ಮಣ್ಣೊಂದು ಹಾಕಿ ಬ್ಯಾಸಿನಾಗ ಆ ಥರ ಮಾಡಿ ಹೋಗ್ಯಾರ. ಬೈಕಿಗೆ ಹೆಂಗೆ ಹೇಳ್ಕೋಬೇಕು, ರಾತ್ರಿ ಎಣ್ಣೆ ಕುಡಿಯೋದು ಬಿದ್ದು ತಲೆಗಿರ ಹೊಡ್ಕೊತಾರೆ. ಯಾವ ಥರ ಐತೆ ನೋಡ್ರಿ ಈಗ. ಆಮೇಲೆ ಆಸ್ಪತ್ರೆ ಹೋದ್ರೆ ನೋಡಕ್ಕಲ್ಲ ಆಸ್ಪತ್ರೆಗೆ ಸುಮಾರು ಹೋಗ್ರಿ ಅಂತ ಕೊನೆಗೆ. ರೋಡ್ ನೋಡಿ ಎತ್ತಕೋಬೇಡ ನಮ್ಮೂರ ಶಾಲೆ ಮಕ್ಕಳು ಹೋಗಂಗಿಲ್ಲ, ನಾವು ಮುಚ್ಚೋರು ಓಡಾಡಂಗಿಲ್ಲ, ಜನ ಓಡಾಡಂಗಿಲ್ಲ ಅಂತ ರೋಡ್ ನಾವು ಆಸ್ಪತ್ರೆಗೆ ಹೋಗಂಗಿಲ್ಲ. ನಾವು ಯಾರು ನೋಡ್ರಿ ಬರ್ತಾ ಇಲ್ಲ. ರೋಡ್ ಕೂಡ ಹೋದ್ರೆ ರೋಡ್ನೇ ಹೋಗಲ್ಲ, ಬೈಕು ರೋಡ್ ಚೇಂಡಿ ಹೋಗಿತಾ ಇರ್ತಾವೆ. ಶಾಲೆ ಹುಡುಗರು ಮಕ್ಕಳು ಚಪ್ಪಲಿ ಗಿಪ್ಪಲಿ ಕೈಯಿಂದ ಹಾಕ್ಕೊಂಡು ಹೋಗಂಗಿಲ್ಲ, ಕೈಯಾಗ ಹಿಡ್ಕೊಂಡು ಶಾಲೆ ಹುಡುಗಿ ಮಟ್ಟಲು ಹೋಗ್ಬೇಕು. ಆಮೇಲೆ ಯಾರೋ ಪೇಷಂಟ್ ಇರೋದು ಬೈಕ್ನ ಕುಡಿಸಿ ಹೋಗೋಣ ಅಂದ್ರೂ ಬರೋದಿಲ್ಲ. ಬೈಕು ರೋಡ್ನೇ ಹೋಗೋಣ ಅಂದ್ರೆ ಹೆಂಗಸು ಮಕ್ಕಳಿಗೆ ಕಲೆ ಕಿಡ್ಕಿನ ಹೋಗದೆ ಅಷ್ಟು ಬರೋಸತಿ. ಆಮೇಲೆ ನಾವು ಇಲ್ಲಿಂದ ಕಳ್ಳಿಗೇರಿ ಮಟ್ಟಲು ಜಂಬಳಿ ಕತ್ರಿ ಮಟ್ಟಲು ನಡ್ಕೊಂಡೇ ಹೋಗ್ಬೇಕು. ನಾವು ಹಚ್ಚಿಂದ ಹೋಗಂಗಿಲ್ಲ ಬಸ್ಸ, ಆಟ ಆಯ್ತು, ಬೈಕ್ ಆಯ್ತು, ಒಟ್ಟು ಅಲ್ಲಿಗೆ ಹೋಗ್ಬೇಕು. ಗದ್ದಿಗೆ ಹೋಗಿ ಸತ್ತಾಗ ಬಸ್ ಬಿಟ್ಟು ಹೋಗ್ತಾರೆ ಶಾಲೆ ಮಕ್ಕಳು ಹೆಂಗೆ ಹೋಗ್ಬೇಕು ನೋಡ್ರಿ. ಬಸ್ ಇಲ್ಲ ನೋಡ್ತಾರೆ ಊರು ಹೆಂಗೈತಿ ಗದ್ದೆ ತಲೆ. ಇಲ್ಲಿ ಬಸ್ಸಿಗೆ ಓಡಾಡಂಗಿಲ್ಲ. ಮತ್ತೆ ಆಸ್ಪತ್ರೆಗೆ ಏನಪ್ಪ ಎರಡು ಮೂರು ಸಲ ಓಡಾಡ್ಬೇಕು ಇಡೀ ಊರು ತುಂಬ. ಕಾಲು ಬೇರೆ ಕೊಳೆ ಹುಣ್ಣಾಗ್ಯಾವು, ಅವ್ರು ತುಳ್ದು ಅವ್ರು ಹುಣ್ಣಾಗ್ಯಾವ ಕಾಲು. ಹಾಂ ನಾವೀಗ ಹೆಂಗೆ ಓಡಾಡ್ಬೇಕು? ಒಂದು ದೇವಸ್ಥಾನಕ್ಕೆ ಬರಂಗಿಲ್ಲ ಗೊತ್ತೀರಿ, ನಾವು ದೇವಸ್ಥಾನ ಗುಡ್ಸಕ್ಕೆ ಬರಂಗಿಲ್ಲ. ಜನ ಬೇರೆ ನಂಗೆ ಬೈತಾರೆ ನೀರು ಬಿಡಕ್ಕಲ್ಲ ಅಂತೇಳಿ. ಹಾಂ ಮತ್ತು ಹೆಂಗೆ ಇದಕ್ಕೆ ನಾವು ಈಗ ಕಾಲು ಹಾಕ್ಬೇಕ್ರಿ? ಮಕ್ಕಳು ಮರಿ ಎಲ್ಲದು. ನನ್ನ ಗಂಡ ಹೆಣ ಕುಡ್ಕೊಬೋದು ಮನೆಗೆ ಜಾರಿ ಬಿದ್ದಾನೆ. ಹಾಂ ಹೌದು, ಮತ್ತೆ ಗಂಡ ಹೆಣ ಕುಡ್ಕೊಬೋದು ಜಾರಿ ಬಿದ್ದಾನೆ. ಹಾಂ ಓಟ್ ಕೇಳಕ್ಕೆ ಬರ್ತಾರೆ. ಹಾಂ ಎಲೆಕ್ಷನ್ಗೆ ಓಟ್ ಕೊಡಕ್ಕೆ ಬರ್ತಾರೆ, ಕೇಳಕ್ಕೆ ಬರ್ತಾರೆ. 200 ಕೊಡ್ತಾರೆ, 300 ರೂಪಾಯಿ ಕೊಟ್ಟು ಸಹ್ಯ. ಹಾಂ ದುಡ್ಡಿಗೆ ಒಂದು ಬರ್ತಾರೆ. ಹಂಗೆ ಅವರು ಇವು ಓಟ್ ಜನಿಗೆ ಓಟ್ ಕೇಳ್ಕೊಂಡು ಬರ್ತಾರೆ ನಮ್ಮೂರಿಗೆ. ಮತ್ತು ಯಾವ ಒಂದು ಬಸ್ ಸ್ಟ್ಯಾಂಡ್ ಎಲ್ಲ ಒಂದು ಯಾವುದೂ ಎಲ್ಲ ಚಿರಂಡಿ ಎಲ್ಲ. ಹಾಂ ಒಂದು ತಾಳೋಡ ಹಾಕ್ಸಿದ್ರೆ ಏನಾಗುತ್ತೆ? ಮುಚ್ಚಾಡಿ ಓಡಾಡಂಗಿಲ್ಲ. ನಾವು ಯಾವ್ದು ಬೈಕ್ ನೋಡ್ಬೇಕು, ಪ್ಯಾಟಿಗೆ ಹೋಗಕ್ಕೆ ಯಾರು ಕೈ ಮಾಡಿ ನಿಲ್ಸೋದೇ ಅಲ್ಲ. ಹೋಗಕ್ಕೆ ಈ ಹಚ್ಚಿ ಹೋಗಂಗೈತೆ, ನಾವು ಹೋಗಂಗೈತೆ ಹೋಗಿ ಒಗಿತಾರೆ ಸಿರಂಡಿಗೆ ನಮ್ಮನ್ನ. ಅವಾಗ ನಾವು ಯಾರು ಎತ್ತಿ ಹೋಗ್ತಾರೆ, ನಾವು ಅಲ್ಲೇ ಹೋಗೋದು ಕಡಿ ಸಾಯಕ್ಕೆ. ಇಂಥವು ಈ ನಮ್ನೆ ಆಗೈತೆ ನಮ್ಮೂರು. ಸವಿತಾ ಅಂತ, ನಾನು ಗ್ರಾಮ ಪಂಚಾಯತಿ ಮಾಜಿ ಮೆಂಬರು. ತಾವರಹಳ್ಳಿ ಗ್ರಾಮದ ರೋಡು ಗೀಡು ನೋಡಂಗಿಲ್ಲ, ಅರ್ಲು ಅಂದ್ರೆ ಅರ್ಲು. ಶಾಲಾ ಮಕ್ಕಳು ಹೋಗಂಗಿಲ್ಲ, ಊರಿನ ಯಜಮಾನ್ರಾಗಲಿ ಎತ್ತು ಕರ ಏನೂ ಓಡಾಡಂಗಿಲ್ಲ. ಒಂದು ಶಾಲೆ ಮಕ್ಕಳು ಶಾಲೆಗೆ ಹೋಗೋದಾದ್ರೆ ಇವತ್ತು ಹೋಗೋದಿಲ್ಲ, ಅರ್ಲು ನೋಡಿ ನಾವು ಹೋಗೋದಿಲ್ಲ ಅಂತಾರೆ. ನಾವು ಭಾಳ ಅಧಿಕಾರಿಗಳಿಗೆ ಹೇಳಿದೀವಿ, ಅವ್ರು ಜಲ್ಲಿ ರೋಡೇ ಸಾಕು ಅಂದರು. ಅಷ್ಟು ಅರ್ಲಾಗೈತಿ ಊರು ತುಂಬಲು. ಒಂದು ಕಾರು ಬೈಕು ಏನೂ ಓಡಾಡಂಗಿಲ್ಲ. ಊರು ಕುಗ್ರಾಮ ಆಗೈತಿ. ಸೊರಬ ಇಲ್ಲೇ ಹತ್ತಿರ ಇದ್ದರು. ತಾವರಹಳ್ಳಿ ಗ್ರಾಮಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಯಾರಲ್ಲಲ್ಲಿ ಬೇಗ ಹೋಗೋಕ್ಕಾಗಲ್ಲ, ಇಲ್ಲಿ ನಿಧಾನ ಹೋಗ್ಬೇಕಾಗತಿ. ಅದಕ್ಕೆ ಬಸ್ ಬೇಗ ಹೋಗ್ಬಿಡ್ತೈತಿ. ನಮಗೆ ಬಸ್ ಸಿಗಲ್ಲ, ನಾವು ಲೇಟಾಗಿ ಹೋದರೆ ಸ್ಕೂಲಲ್ಲಿ ಬೈತಾರೆ ನಮಗೆ. ರೋಡಲ್ಲಿ ಚಪ್ಪಲಿ ಕೂಡ ಹಾಕಿಂದು ಹೋಗೋಕ್ಕೆ ಆಗಲ್ಲ. ಯೂನಿಫಾರ್ಮ್ ಕೂಡ ಹಾಕಿಂದು ಹೋಗೋಕ್ಕಾಗಲ್ಲ, ಕೆಸರಾಗಿ ಹೋಗ್ತವೆ ಯೂನಿಫಾರ್ಮ್ ಎಲ್ಲ. ಆ ಥರ ಆಗಿದೆ ನಮ್ಮ ರೋಡ್ ಪರಿಸ್ಥಿತಿ, ನಮ್ಮ ಊರಿನ ಪರಿಸ್ಥಿತಿ. ಸಂಬಂಧಪಟ್ಟವರು. ನನ್ನ ಹೆಸರು ರಾಜಪ್ಪ ಅಂತ, ತಾವರಹಳ್ಳಿ ಊರ ಅಧ್ಯಕ್ಷ. ಈ ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಊರಿನಲ್ಲಿ ಭಾಳ ವರ್ಷದಿಂದಲೂ ನಮ್ಮ ತಂದೆ ತಾಯಿ ಕಾಲದಿಂದ ಪ್ರತಿಯೊಂದು ಈ ವರ್ಷದ ಇಲ್ಲಿ ಟಾರ್ ಕಂಡದ್ದೇ ಇಲ್ಲ. ನಾವು ಎಲ್ಲ ನಮ್ಮ ಅಜ್ಜ ಮುತ್ತಾಯಿ ಎಲ್ಲರೂ ಹೋದರು, ನಾವು ಟಾರ್ ಕಾಣ್ತೇವಲ್ಲ ಅಂತೇಳಿ ಭಾಳ ಈ ಸಂದರ್ಭದಲ್ಲಿ ನಿಮ್ಮನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಊರಿನಲ್ಲಿ ಭಾಳ ಶಾಲಾ ಮಕ್ಕಳು ಭಾಳ 1 ಕಿಲೋಮೀಟ್ರ್ ದೂರಿಂದ ಹೋಗ್ಬೇಕು. ಈಗ ನಮ್ಮ ತಾಯಂದಿರನ್ನೆಲ್ಲ ಎಲ್ಲರೂ ಹಾಸ್ಪಿಟ್ಲಿಗೆ ಕರ್ಕೋಬೇಕಾದ್ರೆ ಬರೋದಲ್ಲ. ಸೊರಬದಿಂದ ಆಟ ನಾವು ಕರೆಸಿದ್ರೆ ಜಂಬಳಿ ಟಾರ್ ರೋಡ್ ನೀವು ಹೋಗಿ ಬಿಟ್ಟು ನಾವು ಬರೋದಲ್ಲ ನಿಮ್ಮೂರಿಗೆ, ಅರಳು ಕೆಸರು ಗದ್ದೆ ಐತಿ ನಿಮ್ಮೂರಿಗೆ ಬರೋದಲ್ಲ ಅಂತೇಳಿ ಹೇಳ್ತಾರೆ.
ಅದಕ್ಕೂ ಭಾಳ ಇದಾಗಿದೆ. ಚಪ್ಪಲಿ ಕೈ ಹಿಡ್ಕೊಂಡು ಓಡಾಡ್ತಾ ಈಗ ನೋಡಿದ್ರಲ್ಲ ಮಾಧ್ಯಮದಲ್ಲಿ ನೀವು ತೋರಿಸಿದ್ವಿ, ಎಲ್ಲ ನಡ್ಕೊಬಂದು ಬೈಕ್ ಓಡಾಡಿದ್ದು ಇವೆಲ್ಲ ಭಾಳ ತೊಂದರೆ ಆಗಿದೆ. ಬೇಗ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಮಾಧ್ಯಮದಲ್ಲಿ ನಿಮ್ಮನ್ನು ಕಳಕಳಿಯಿಂದ ನಾನು ಬೇಡ್ಕೊಳ್ತಾ ಇದ್ದೇನೆ ನಮ್ಮ ಊರಿನ ಪರವಾಗಿ.